ಈ ಕೇಸಲ್ಲಿ ಸಿಬಿಐ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ನಾಗೇಂದ್ರ ಪಾತ್ರ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಾಗೇಂದ್ರ ಪಾತ್ರ ಸಾಬೀತಾಗಿದೆ ಕೇಸ್ನಲ್ಲಿ. ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸಿಬಿಐ ಅಧಿಕಾರಿಗಳು. ನಾಗೇಂದ್ರ ಸೇರಿ 30 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರೋ ವಾಲ್ಮೀಕಿ ನಿಗಮದ 1.2 ಕೋಟಿ ಹಣವನ್ನ ನಾಗೇಂದ್ರ ಸ್ವೀಕರಿಸಿದ್ದಾರೆ ಅಂತ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಇದೆ. ಬೇನಾಮಿಯಾಗಿ ವಾಹನ ಪಡೆದಿದ್ದಾರೆ ಅನ್ನೋದು ಕೂಡ ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಮತ್ತೊಂದು ಅಂಶ. ನಾಗೇಂದ್ರ ಅವರ ಆಪ್ತ ನೆಕ್ಕುಂಟಿ ನಾಗರಾಜ್ 5.7 ಕೋಟಿ ಪಡೆದಿದ್ದಾರೆ. ವಾಲ್ಮೀಕಿ ನಿಗಮದ 600 ಬ್ಯಾಂಕ್ ಖಾತೆಗಳಿಂದ 89 ಕೋಟಿ ಹಣ ವರ್ಗಾವಣೆಯಾಗಿದೆ ಅಂತ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ವಿವರ. ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದನ್ನ ನಾಗೇಂದ್ರ ಖಚಿತಪಡಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ, ರಾಜ್ಯಪಾಲರಿಗೆ ಈ ವಿಚಾರ ಗೊತ್ತಿದೆ ಅಂತ ನಾಗೇಂದ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇದರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ನಾನು ಹೋಗ್ತಾ ಇದ್ದೇನೆ. ಈ ರಾಜ್ಯಪಾಲರಿಗೆ ಮತ್ತೊಂದು ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿಕೊಂಡಾಗ ಇನ್ನೊಂದು ಕಾನೂನು ಸಬರ ಉಂಟಾಗುತ್ತೆ. ಹೀಗಿರುವಾಗ ಹುದ್ದೆಯಲ್ಲಿ ಮುಂದುವರಿದು ಎಷ್ಟು ಸರಿ ಅಂತಕ್ಕಂಥ ಇಲ್ಲ, ಆಲ್ರೆಡಿ ಆಗಿಬಿಟ್ಟಿದೆ, ಅದು ಆಗಿದೆ. ಅದರಲ್ಲಿ ನಾನು ಬೇಲು ತಗೊಂಡಿದ್ದೀನಿ. ಆ ಪ್ರಕರಣದಲ್ಲಿ ನಾನು ಜೈಲಿಗೂ ಹೋಗಿ ಬಂದೆ, ಬೇಲು ತಗೊಂಡಿದ್ದೀನಿ. ಇನ್ನು ಏನಾಗುತ್ತೆ ಸ್ವಾಮಿ? ಪ್ರಾಸಿಕ್ಯೂಷನ್ ಪ್ರೊಸೆಸ್ಗಳಿಗೆ ಅರ್ಜಿ ಕೊಟ್ಟು ಪರವಾಗಿಲ್ಲ, ಅದು ಕೋರ್ಟ್ ಮ್ಯಾಟ್ರ್ ಬರಲಿಕ್ಕೆ ಖಂಡಿತವಾಗಿ ಆ ರೀತಿದಂತಲ್ಲ. ಏನೇನು ಸ್ಕೀಮ್ಗಳು ಆಗಿದಾವ ಅವನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದನ್ನೇ ಈ ವಿಚಾರಗಳನ್ನ ಮಾತಾಡಿ ಅವ್ರು ಏನು ಹೇಳಿದ್ರು, ವಿನಾಕಾರಣ ವಾಲ್ಮೀಕಿ ಇಂದ ಏನು ಇದಾಗ್ತಾ ಇಲ್ಲ, ಹಾಸ್ಟೆಲ್ಗಳಿಗೆ ನೆನೆಗುದಿಗೆ ಬಿದ್ದಿದೆ. ಎಲ್ಲಿ ಬಿದ್ದಿದೆ ಸ್ವಾಮಿ? ಪ್ರೋಸೆಸ್ ನಡೀತಾ ಇದೆ. ಅದನ್ನೆಲ್ಲ ನಾವು ಬೆಳಕು ಚೆಲ್ಲಬೇಕಂತ ತರ್ತಾ ಇದ್ದೀವಿ. ಮಂತ್ರಿ ಇದ್ದಿಲ್ಲ, ಆದರೆ ಮುಖ್ಯಮಂತ್ರಿ ಅವರು ಇದ್ದಿಲ್ಲನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಿಲ್ಲ, ವಿನಾಕಾರಣ ಇಡಿ ಸಿಬಿಐಗಳು ಇದನ್ನ ಇಟ್ಕೊಂಡು ಇವತ್ತು ನಮ್ಮ ತನಿಖೆಯಲ್ಲಿ ಕೂಡ ನಾವು ಹೇಳ್ತೀವಲ್ಲ, ನಾನು ಪಾರದರ್ಶಕವಾದಂಥ ತನಿಖೆಗೆ ನಾನು ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಿದ್ದೀನಿ. ಜೈಲು ಹೋಯ್ತು, ಬೇಲು ಮಾಡ್ಕೊಂಡು ಇನ್ನೇನು ಸ್ವಾಮಿ ನನ್ನ ಹ್ಯಾಂಗ್ ಮಾಡಬೇಕಾ? ಅಂದರೆ ಅವರು ದಲಿತರನ್ನ ಹ್ಯಾಂಗ್ ಮಾಡೋದಂತ ಒಂದು ವಿಚಾರದಿಂದ ಇದ್ದಾರೆ. ಇವತ್ತು ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಪರಮೇಶ್ವರ್ ಮನವಿ ಮಾಡಿದ್ರು, ಬೇರೆ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ. ನಾಗೇಂದ್ರ ಅವರನ್ನ ಮಂತ್ರಿ ಯಾಕೆ ಮಾಡಿತ್ತು ಅನ್ನೋದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಪರಮೇಶ್ವರ್ ಹೇಳಿದರು. ಬಟ್ ಯಾವ ಉತ್ತರನೂ ಬೇಡ, ನಾಗೇಂದ್ರ ರಾಜೀನಾಮೆ ಕೊಡಬೇಕು, ರಾಜೀನಾಮೆಯ ನಂತರವೇ ಚರ್ಚೆ ಅನ್ನೋದು ಬಿಜೆಪಿಯ ಸ್ಟ್ಯಾಂಡು. ಮೊನ್ನೆಯಿಂದಲೂ ಪ್ರತಿಭಟನೆಯನ್ನು ಮಾಡ್ತಾನೆ ಇದೆ ಬಿಜೆಪಿ, ಇವತ್ತು ಮುಂದುವರೆದಿದೆ. ವಿಪಕ್ಷವನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಆಡಳಿತ ಪಕ್ಷ ಮಾಡಿದ್ದು, ಆದರೆ ವಿಪಕ್ಷದ ಸದಸ್ಯರು ರಾಜೀನಾಮೆಗೆ ಪಟ್ಟು ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾವು ವಾಪಸ್ ತಗೊಂಡಿವಿ ಅಂತ. ಒಬ್ಬರದು ವಾಪಸ್ ತಗೊಂಡಿರೋ ಡೀಟೇಲ್ಸ್ ಇಲ್ಲ. ಎಷ್ಟು ವರ್ಷ ಕಾಯ್ಬೇಕು? ಆಮೇಲೆ ರದ್ದುಪಡಿಸಲಾಗಿದೆ ಅಂತ ಸೂರ್ಯನಾರಾಯಣ ಸಂಸ್ಥೆಗೆ ಹೇಳಿದ್ದಾರೆ. ಸೂರ್ಯನಾರಾಯಣ ಅವರು ದೊಡ್ಡ ಕಮ್ಯುನಿಸ್ಟ್ ಲೀಡರು, ಅವ್ರ ಸಂಸ್ಥೆಗೆ ರದ್ದುಪಡಿಸಿ ಆದ್ದರಿಂದ ಮೊದಲ ನಿಯಮ 256ರಲ್ಲಿ ಅಗತ್ಯ ನಿರ್ದೇಶನ ನೀಡಿ ಅಡ್ಡಿಪಡಿಸುವವರೆಗೆ ಮುಂದುವರೆದರೆ ನಿಯಮ 370 ಸೂಕ್ತ ಕ್ರಮ ಕೈಗೊಂಡು ಪ್ರಶ್ನೋತ್ತರ ಚರ್ಚೆ ಸರ್ಕಾರ ಯಾವುದೇ ಅಡಚಣೆಯಿಂದ ನಡೆಯುವಂತೆ
ಹೊರಟಿ ಸಾಬ್ರೆ ನಾನು ಮೂರ್ ಮೀಟಿಂಗ್ ಮಾಡಿದ್ದೀನಿ, ಮದುವೆ ಮಾಡ್ಕೊಂಡಿದ್ದೀನಿ, ಮೂರ್ ಸಲ ಅವ್ರಿಗೆ ಕೇಳ್ಕೊಂಡಿದ್ದೀನಿ ದಯವಿಟ್ಟು ಅವಕಾಶ ಮಾಡ್ಕೊಳ್ಳಿ ಅಂತ. ಇವರು ಬಂದ ವಾದ ಇವರು ಸದನ ನಡೆಸ್ಬೇಕಂತ ಏನು ಅವ್ರ ಮನಸ್ಸು ಬಿಟ್ಕೊಂಡಿದ್ದಾರೆ. 3 ಮೀಟಿಂಗ್ ಮಾಡಿ ನಾನು ನಮ್ಮ ಮುಂದೆ ಒಂದು ಮನವಿ ಕೂಡ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಾನು ಪ್ರಶ್ನೆ ತಗೊಳ್ತಾ ಇದ್ದೀನಿ. ಅನಿಲ್ ಕುಮಾರ್ ಅವಕಾಶಕ್ಕಾಗಿ ಧನ್ಯವಾದಗಳು. ಮೊನ್ನೆ ಸಭಾಪತಿಗಳ ಹೇಳಿ ಒಂದ್ ನಿಮಿಷ ರೀ, ಅದೇ ಪಾಯಿಂಟ್ ಆಫ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.